ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಹಾಗೆ ನನ್ನೊಡೆಯ ಪೂಜ್ಯ ಕಾವಂದರಿಗೆ ಮತ್ತು ಅವರೆಲ್ಲ ಕುಟುಂಬ ವರ್ಗದವರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಿಂದೊಂದು ಮಾತಿತ್ತು. ಶ್ರೀರಾಮನ ಕಾಲದಲ್ಲಿ ಲಂಕೆಗೆ ಯುದ್ಧ ಆಗಿ ರಾವಣನ ಸಂಹಾರದ ನಂತರ ವಿಭೀಷಣ ರಾಮನನ್ನು ಬಹಳ ಒತ್ತಾಯ ಮಾಡಿ ನೀವು ಇಲ್ಲೇ ಇರಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಆಗ ಶ್ರೀರಾಮ, ಇಲ್ಲ, ನಾನು ಹುಟ್ಟಿದ ಭೂಮಿ ನನಗೆ ಸ್ವರ್ಗಕ್ಕೆ ಸಮಾನ, ಹಾಗಾಗಿ ನಾನು ಅಲ್ಲಿ ಹೋಗಲೇಬೇಕು ಅಂತೇಳಿ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ಇವತ್ತು ಇಲ್ಲಿ ಸೇರಿದಂಥ ನಮಗೆಲ್ಲರಿಗೂ ಈ ಭೂಮಿ ನಮಗೆ ಸ್ವರ್ಗಕ್ಕೆ ಸಮಾನ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿದರೆ, 10-12 ವರ್ಷದ ಹಿಂದಿನ ಯಾವುದೋ ಒಂದು ಘಟನೆಯನ್ನು ಹಿಡ್ಕೊಂಡು ಯಾರದೋ ಹೆಗಲ ಮೇಲೆ ಒಂದು ಬಂದೂಕನ್ನು ಇಟ್ಟು ಯಾವುದೋ ಒಂದು ಕಡೆಗೆ ಅದನ್ನು ಗುರಿ ಇಡುವಂಥ ಷಡ್ಯಂತ್ರಗಳು, ದುಷ್ಟಶಕ್ತಿಗಳು ಕೆಲಸ ಮಾಡ್ತಿದೆ. ಇದರ ಹಿಂದೆ ಯಾರ ಕೈವಾಡ ಇದೆ, ಯಾಕಾಗಿ ಮಾಡ್ತಾ ಇದ್ದಾರೆ, ಅದನ್ನು ನಾವು ಕೇಳಬೇಕಲ್ಲ. ನಾವು ಅದರ ಬಗ್ಗೆ ಅದನ್ನು ಏನು ಎಂತಂತೇಳಿ ವಿಚಾರಿಸಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ನಾವು ಮಾಡಬೇಕಲ್ಲ. ಅದರ ಒಟ್ಟಿಗೆ ಇಡೀ ಸಮಾಜವೇ ಎದುರು ನಿಂತರೂ ಅಲುಗಾಡಿಸಲು ಸಾಧ್ಯವಿಲ್ಲದಂಥ ಈ ಕ್ಷೇತ್ರದ ಬಗ್ಗೆ ಯಾರೋ ಕಾಂಜಿ ಪಿಂಜಿಗಳು ಬಂದು ಇಲ್ಲಿ ದೇವರು ಇಲ್ಲ, ದೇವರು ನಂಬಲಿಕ್ಕಿಲ್ಲ, ಅಥವಾ ದೈವಗಳಿಲ್ಲ, ಕ್ಷೇತ್ರದಲ್ಲಿ ಹಾಗೆ ಇದೆ, ಈ ಗ್ರಾಮದಲ್ಲಿ ಹೀಗೆ ನಡೀತಾ ಇದೆ ಅನ್ನುವಂಥ ಕೆಲವು ದುಷ್ಟ ಶಕ್ತಿಗಳು ದುರ್ಬಲ ಮನಸ್ಸಿನ ಜನರ ಆ ಭಾವನೆಗಳನ್ನು ಅಪನಂಬಿಕೆ ಮೂಲಕ ಕೆಡಿಸ್ತಿರುವಂಥ ಇಂಥ ಸಮಯದಲ್ಲಿ ನಾವೆಲ್ಲ ಎದ್ದು ನಿಲ್ಲಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆ ಇವತ್ತು ನಾವು ಇಲ್ಲಿ ಸೇರುವಂಥ ಪ್ರತಿ ಗ್ರಾಮದ ಪ್ರತಿ ವ್ಯಕ್ತಿಯು ಶ್ರೀ ಕ್ಷೇತ್ರದ ಒಂದಲ್ಲ ಒಂದು ರೀತಿಯ ಋಣದಲ್ಲಿದ್ದವರು. ಮನುಷ್ಯನಿಗೆ ಮೋಕ್ಷ ಸಿಗಬೇಕಂತಾದರೆ ಅವನು ತಾಯಿ ಋಣ, ಈ ಭೂಮಿ ಋಣ ತೀರಿಸಬೇಕಂತೆ. ನಮ್ಮೆಲ್ಲರ ಮೇಲೆ ಈ ಭೂಮಿಯ ಋಣ, ಈ ಕ್ಷೇತ್ರದ ಋಣ ಇದೆ. ಅದನ್ನು ತೀರಿಸುವಂಥ ಈ ದುಷ್ಟ ಶಕ್ತಿಗಳ ಅಥವಾ ಯಾರು ನಮ್ಮ ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡ ಸುಳ್ಳು ಆರೋಪಗಳನ್ನು ಹೇಳ್ತಾ ಯಾವುದೇ ಒಂದು ದಾಖಲೆಗಳಿಲ್ಲದೆ ಮಾಡುವಂಥ ಈ ಕೆಲಸಗಳಿಗೆ ನಾವೆಲ್ಲ ಸಂಘಟಿತರಾಗಿ ಉತ್ತರ ಕೊಡುವಂಥ ಕಾಲ ಸನ್ನಿಹಿತವಾಗಿದೆ. ಈ ಕ್ಷೇತ್ರವನ್ನು ಹೆಸರು ಹೇಳಲು ಯೋಗ್ಯತೆ ಇಲ್ಲದಂಥ ಇಂಥ ವ್ಯಕ್ತಿಗಳು ಇವತ್ತು ಕ್ಷೇತ್ರದ ಮೇಲೆ ಸವಾರಿ ಮಾಡಿ ನಾವು ಏನೋ ಮಾಡಬಹುದು ಅನ್ನುವಂಥ ಕಪೋಲ ಕಲ್ಪಿತ ಕಥೆಗಳನ್ನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ಎಚ್ಚರಿಕೆ, ನೀವು ಇನ್ನೂ 10 ಜನ್ಮ ಎದ್ದರೂ ಇಂಥ ಕ್ಷೇತ್ರದ ಬಗ್ಗೆ ಒಂದು ಕಪ್ಪು ಚುಕ್ಕೆಯನ್ನು ಮಾಡಲಿಕ್ಕೆ ನಿಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಉತ್ತರವನ್ನು ನಾವು ಗ್ರಾಮಸ್ಥರು ಕೊಡ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಇಷ್ಟು ಸಮಯದಿಂದ ಭಾಳ ಸಂಯಮದಿಂದ, ಭಾಳ ಸಮಾಧಾನದಿಂದ ಸುಮ್ಮನೆ ಇದ್ದೇವೆ ಅಂತ ಹೇಳಿದರೆ ಯಾರೂ ಅನ್ಯತಾ ಭಾವಿಸಬಾರ್ದು. ಅಥವಾ ಇದನ್ನು ಪ್ರಚಾರ ಮಾಡುತ್ತಿರುವಂಥ ಅಥವಾ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವಂಥವರು ನಾವು ಕೈಲಾಗದವರು, ನಾವು ಬಲಹೀನರು ಅಂತ ಭಾವಿಸಬೇಡಿ. ಇದು ಸಾತ್ವಿಕ ಸ್ವಭಾವದ ಜನರು ಇಲ್ಲಿದ್ದ ಕಾರಣ ನೀವು ಇಷ್ಟವರೆಗೆ ಚೆನ್ನಾಗಿ ಇದ್ದೀರಿ. ಎಲ್ಲಾದರೂ ಈ ಸಾತ್ವಿಕ ಜನರು ಸಿಡಿದಾದರೆ ಏನಾಗಬಹುದು ಅಂತೇಳಿ ಇನ್ನು ಮುಂದಿನ ಪೀಳಿಗೆಗೆ ಬರೆದಿರುವಂಥ ಸಮಯವೂ ಸನ್ನಿಹಿತ ಆಗಬಹುದು. ಕ್ಷೇತ್ರದ ಜನತೆ ಯಾವುದೇ ಬೆಲೆ ತೆತ್ತಾದರೂ ಇಂಥ ಅವಿವೇಕಿಗಳ, ಈ ಕಾಂಜಿ ಬಿಂಜಿಗಳ ಸುಳ್ಳು ಆರೋಪಗಳನ್ನು ನಿಲ್ಲಿಸುವಂಥ ಕಾಲವೂ ಭಾಳ ಹತ್ತಿರದಲ್ಲಿ ಬರ್ತಾಯಿದೆ ಅಂತೇಳಿ ಕಾಣ್ತಾ ಇದೆ. ಯಾಕಂದರೆ ಇನ್ನು ಹತ್ತಿರದಲ್ಲಿ ಯುಗಾದಿ ಬರ್ತಾಯಿದೆ. ಯುಗಾದಿ ಸಂವತ್ಸರ ಕಳೆದ ನಂತರ ಹೊಸ ಅಧ್ಯಾಯ ಪ್ರಾರಂಭವಾಗುವ ದಿನಗಳು ದೂರ ಇಲ್ಲ. ಇವತ್ತು ನಾವೆಲ್ಲ ಒಂದು ಮನಸ್ಸಿನಿಂದ, ಏಕ ಮನಸ್ಸಿನಿಂದ ಸಂಘಟಿತರಾಗಿ ಇದನ್ನು ಎದುರಿಸುವಂಥ, ಅವರಿಗೆ ಉತ್ತರ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಇನ್ನೊಂದೇನು ಅಂತೇಳಿದರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬೇಡದ ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡ್ತಾಯಿದ್ದಾರೆ.
ಅವರಿಗೆ ಒಂದು ನೆನಪಿರಲಿ, ಅವರ ಅಪ್ಪನ ಶಬ್ದಗಳು ನಮಗಿದೆ, ಅವರನ್ನು ಮೀರಿಸುವಂಥ ಅವನ ಅಪ್ಪನ ಶಬ್ದಗಳು ನಮ್ಮ ಹತ್ರ ಇದೆ, ಅಂಥ ವಾಕ್ಯಗಳು ನಮ್ಮ ಹತ್ರ ಇದೆ. ಆದರೆ ಏನು ಮಾಡೋದು ಅಂತ ಹೇಳಿದ್ರೆ, ನಾವು ಇಲ್ಲಿ ಪೂಜ್ಯ ಹೆಗಡೆಯವರ ಗರಡಿಯಲ್ಲಿ ಬೆಳೆದ ಕಾರಣ, ನಮಗೆ ಈ ಸಂಸ್ಕಾರ ಬಂದ ಕಾರಣ ಅವರ ಮಟ್ಟಕ್ಕೆ ಇಳಿಲಿಕ್ಕೆ ಆಗಲಿಲ್ಲ. ಇನ್ನೂ ನೀವು ಇದೇ ರೀತಿ ಮುಂದುವರಿಸಿದರೆ, ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಅದರ ದ್ವಿಗುಣ ಕೆಲಸ ನಾವು ಮಾಡಿ ನಿಮಗೆ ಉತ್ತರ ಕೊಡ್ತೇವೆ, ನಿಮ್ಮನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ, ಎಲ್ಲರೂ ಒಂದೇ ಮನಸ್ಸಿನಿಂದ ನಾವು ಸಂಘಟಿತರಾಗಿ ಇದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ವಂದನೆಗಳು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿ.